ಇಲ್ಲಪ್ಪ ನಿಮ್ಗೆ ಕಷ್ಟ ಆಗುತ್ತಾ? ಓಕೆನಾ? ವಿನೋದ್ ಸರ್, ಇವತ್ತು ಸಖತ್ತಾಗಿ ನಟನೆ ಅಂತೂ ಮಾಡಿದ್ದೀರಿ. ಸೊ ಇವತ್ತಿನ ಜನರ ರೆಸ್ಪಾನ್ಸಸ್ ನೋಡಿ ಏನ್ ಅನಿಸ್ತಾ ಇದೆ ನಿಮ್ಗೆ? ಖುಷಿ ಆಗುತ್ತಮ್ಮ, ಯಾಕಂದ್ರೆ ಇಟ್ಸ್ ಬಿನ್ ಆಲ್ಮೋಸ್ಟ್ ಸುಮಾರು ವರ್ಷದ ಕನಸಿದು. ಆಸ್ ಆ್ಯಕ್ಷನ್ ಹೀರೋ ಅಲ್ಲ, ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋದು ನನಗೆ ಅವತ್ತಿಂದ ನನ್ನ ಇಂಡಸ್ಟ್ರಿಗೆ ಬಂದಾಗ್ಲಿಂದನೂ ನನಗೆ ಅದೊಂದು ಕಾಡ್ತಾನೆ ಇತ್ತು. ನಾನು ಒಬ್ಬ ಆ್ಯಕ್ಟರ್ ಆಗಿ ಗುರುತಿಸ್ಕೋಬೇಕು, ನನ್ನೊಳಗಡೆ ಒಬ್ಬ ಒಳ್ಳೆ ನಟ ಇದ್ದಾನೆ ಅಂತ ನನಗೆ ಗೊತ್ತು. ಸೊ ಅದು ಮಾದೇವ ಇಂದ ನನಗೆ ಆಯಿತು. ಬಟ್ ಅಗೇನ್ ಮಾದೇವ ಒಂದು ಏನು ನೀವು ಒಂದು ರುದ್ರಾವತಾರ ನೋಡಿದಿರೋ ಅದರದ್ದು ವಿರುದ್ಧವಾಗಿ ಸಟಲ್ ಆಗಿ ರಿಸ್ಟ್ರೇನ್ ಆಗಿ ಡೈಲಾಗು ಮಾತಾಡೋಕ್ಕೆ ಮುಂಚೆ ಅಗೇನ್ ನನಗೆ ಮಾದೇವ ತುಂಬ ಪ್ಲಸ್ ಆಗಿದ್ದೇನಕ್ಕೆ ಅಂದರೆ ಈ ಸಿನಿಮಾದಲ್ಲೂ ಡೈಲಾಗ್ ಹೇಳೋಕ್ಕೆ ಮುಂಚೆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ತಂದು ಅದಾದಮೇಲೆ ಆ್ಯಕ್ಟ್ ಮಾಡ್ತಿದ್ದೆ. ಬಿಕಾಸ್ ನಾನು ನಿಮ್ಗೆ ಎಲ್ರಿಗೂ ಇಂಟರ್ವ್ಯೂ ಕೊಟ್ಟಾಗ ಹೇಳಿದ್ದೆ, ಪಾತ್ರವಾಗಿ ಜೀವಿಸಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ನನಗೆ ಎಲ್ಲರೂ ಡೈಲಾಗ್ಸು ಗೊತ್ತಿತ್ತು. ಸೊ ಪ್ರತಿಯೊಬ್ಬರು ಯಾವ ಥರ ರಿಯಾಕ್ಟ್ ಮಾಡ್ತಿದ್ರು ಆ ಸೆಟ್ಟಲ್ಲಿ, ಆ ಒಂದು ಜಾಗದಲ್ಲಿ ಜೀವಿಸಿದಾಗ ಈ ಥರದ್ದೊಂದು ಔಟ್ಪುಟ್ ಬರುತ್ತೆ. ನಿಮ್ಗೆ ಎಲ್ಲರೂ ವಿನೋದ್ ಪ್ರಭಾಕರ್ ಕಾಣಿಸೋದನ್ನ ಬಲರಾಮ ಕಾಣಿಸೋದು, ಅದೇ ಸಕ್ಸಸ್. ಪರವಾಗಿಲ್ಲ, ಬೆಟರ್, ಫೀಲಿಂಗ್ ಬೆಟರ್. ಇನ್ನೊಂದಿಷ್ಟು ಇಂಜೆಕ್ಷನ್ಸ್ ಹೋಗ್ತಿದೆ, ಐ ಬಿ ಫೈನ್. ಅದೇ ಇನ್ನೊಂದು ಸ್ವಲ್ಪ ಡಾಕ್ಟರು ಅಡ್ವೈಸ್ ಮಾಡಿರೋದು, ಪ್ರೆಷರ್ ತಗೋಬೇಡಿ. ಬಿಕಾಸ್ ಅವ್ರು ಯಾರೇ ಹೇಳ್ಬೋದು, ಬಿಕಾಸ್ ನನ್ನೊಳಗಡೆ ಏನು ನಡೀತಿದೆ ನನಗೆ ಗೊತ್ತಿದೆ. 25ನೇ ಸಿನಿಮಾ, ಅದಾದಮೇಲೆ 14-15 ಕೋಟಿ ರೂಪಾಯಿ ಬಡ್ಜೆಟ್ಟು. ಆ್ಯಂಡ್ ನನ್ನ ಮೇಲೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ 7 ಕೋಟಿ ಮೇಲೆ ಖರ್ಚು ಮಾಡಬೇಡಿ ಅಂತ. ಬಟ್ ಡಬಲ್ ಖರ್ಚು ಮಾಡಿ ಅದಾದಮೇಲೆ ಇದು 25ನೇ ಸಿನಿಮಾ ಆದಮೇಲೆ ನಂದು ಸಿನಿಮಾ ಬೇರೆ ಇದಿದೆ. ಸೊ ಕರಿಯರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಇದು. ಸೊ ನನಗೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸಡನ್ನಾಗಿ ಆಲ್ ಆಫ್ ದ ಸಡನ್ ನಮ್ಗೆ ಇದ್ದಿದ್ದೇ 20 ದಿನ. ಐ ಥಿಂಕ್ ಜೂನ್ 1 ಇಲ್ಲ ಐ ಮೀನ್ ಮೇ ಟೈಮಲ್ಲಿ, ಮೇ ಎಂಡಲ್ಲಿ ನಮಗೆ ಡೇಟ್ ಬಂದ್ಬಿಡ್ತು, 26th ರಿಲೀಸು ಅಂತ. ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಎಲ್ಲ ಕೆಲಸಗಳು ಸ್ಪ್ಲಿಟ್ ಆಗಿ ಬಾಂಬೆಲಿ ಒಂದು ಕಡೆ ನಡೀತಿದೆ, ಎಲ್ಲ ನಡೆದು ಎಲ್ಲನೂ ಒಂದು ಕಡೆ ಬರಬೇಕು. ಆ್ಯಂಡ್ ಅಗೇನ್ ನಾವು ಪ್ರಮೋಷನಲ್ಲಿ ಎಲ್ಲೂ ಸೋಲ್ಬಾರ್ದು ಅಂತೇಳಿ, ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಒಂದು 8 ಚಾನಲ್ಲು ದಿನಕ್ಕೆ ಅಷ್ಟೆಲ್ಲ ಮಾತಾಡಿದ್ದೀವಿ. ಎಲ್ಲರೂ ಅಷ್ಟೇ, ನಾನೊಬ್ಬನೇ ಅಲ್ಲ, ಎಲ್ಲ ಆರ್ಟಿಸ್ಟ್ ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಸೊ ಎಲ್ಲ ಮಾಡಿದ್ರು. ಮೇ ಬಿ ನಾನು ತುಂಬ ಪ್ರೆಷರ್ ತೊಗೊಂಡ್ಬಿಟ್ಟಿದ್ದೆ. ಬಿಕಾಸ್ ನನಗೆ ಅದೊಂದೇ ಜೀವನ, ಸಿನಿಮಾ ಒಂದೇ ಗೊತ್ತಿರೋದು, ಬೇರೆ ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಲಿವ್ ಸಿನಿಮಾ, ನನಗೆ ಐ ಬ್ರೀತ್ ಸಿನಿಮಾ. ನನಗೆ ಅಷ್ಟು ಸಿನಿಮಾ ಅಂದರೆ ಇಷ್ಟ. ನನ್ನ ಪ್ರತಿಯೊಂದು ಇದು ಅಂತಲ್ಲ, ಇನ್ನೊಂದು 2 ಸಿನಿಮಾಗಳು ನಡೀತಿದೆ. ಸೊ ಅದು ಸ್ಕ್ರಿಪ್ಟು ನಡೀತಿದೆ, ಸ್ಕ್ರಿಪ್ಟ್ ವರ್ಕಲ್ಲೂ ಇದ್ದೀನಿ. ಸೊ ಆ ಥರದ್ದು ಇನ್ವಾಲ್ವ್ಮೆಂಟಲ್ಲಿ ಸೊ ಬಲರಾಮದು ತುಂಬ ಪ್ರೆಷರ್ ಆಗಿತ್ತು. ದೆನ್ ಐ ಆಮ್ ಆಲ್ ರೈಟ್. ಈಗ ಸರ್ ರಿವ್ಯೂ ತಗೋಬೇಕಾದ್ರೆ ದರ್ಶನ್ ಸರ್ ಇಲ್ಲ ಅನ್ನೋ ಕೊರ್ಗುನ ವಿನೋದ್ ಸರ್ ನೀಗಿಸ್ತಾ ಇದ್ದಾರೆ, ಆ ಥರ ಕಾಣಿಸಿದ್ರು ಅಂತ ಆಡಿಯನ್ಸ್ ಹೇಳಿದ್ರು ಕೆಳಗಡೆ. ಹೌದಾ? ಹೇಗೆ ಅನ್ನಿಸ್ತು? ಖುಷಿ ಆಗುತ್ತಮ್ಮ ನನ್ನ ಬಿಕಾಸ್ ಪ್ರತಿ ಸಲನೂ ಅವ್ರು ನನಗೆ ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಈವನ್ ಲಾಸ್ಟ್ ಟೈಮ್ ಮಾದೇವ ಟೈಮಲ್ಲೂ ಹೇಳಿದ್ದೆ, ಸಾಕಷ್ಟು ಜನ ನೀವೆಲ್ಲ ಇನ್ನೂ 1999 ನಾನು ಅವರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿತ್ತು. ಇದು ನನ್ನ ಅವರ ಬಾಂಧವ್ಯ ಅಲ್ಲ, ನಮ್ಮ ಅವ್ರ ತಂದೆಯವರು, ಅದನ್ನು ನಾವು ಕ್ಯಾರಿ ಮಾಡ್ತಿದ್ದೀವಿ. ಸೊ ಸಾಕಷ್ಟು ಸಲ ನಾನು ಹೇಳಿರೋದೇನು ಅಂದರೆ, ನಾನು ಮಾತಾಡಿಲ್ಲ ಅಂದಾಗ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಮ್ಮ ಫ್ರೆಂಡ್ಶಿಪ್ಪು ಇಲ್ಲ ಅಂತ. ಅವರು ಒಂದು ಕಷ್ಟದಲ್ಲಿದ್ದಾಗ ಅವರ ಹೆಸರನ್ನ ನಾವು ಪಬ್ಲಿಸಿಟಿಗೆ ಯೂಸ್ ಮಾಡಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಆ್ಯಕ್ಚುಲಿ ಸಿನಿಮಾ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ. ಈವನ್ ಮಾದೇವ ನಾನು ಮಾತಾಡಿಲ್ಲ, ಯಾಕೆಂದರೆ ಅವರೇ ಒಂದು ಪ್ರಾಬ್ಲಮಲ್ಲಿದ್ದಾರೆ. ಆ ಟೈಮಲ್ಲಿ ನಾನು ಬಂದು ನನ್ನ ಸಿನಿಮಾ ಟೈಮಲ್ಲಿ ನಾನು ಏನೋ ಬಳಸ್ಕೊಂಡೆ. ಈಗ ನಾನು ಮಾತಾಡಿಲ್ಲ ಅಂದರೆ ಸುಮಾರು ಜನ ಏನು ಅಂದರು, ನೋಡ್ರಿ ಮಾತಾಡಿಲ್ಲ ಅಂತಾರೆ. ಮಾತಾಡಿದಾಗ ಓಕೆ, ಅವ್ರು ಸಿನಿಮಾ ಪ್ರಚಾರಕ್ಕೆ ಮಾತಾಡ್ತಿದ್ದಾರೆ ಅಂತ. ಬಟ್ ಯಾರೇ ಏನೇ ಹೇಳಲಿಮ್ಮ, ಅವರ ಬಾಂಧವ್ಯ ನನಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಫ್ಯಾನ್ಸಿಗೆ ಗೊತ್ತಿದೆ. ಒರಿಜಿನಲ್ ಫ್ಯಾನ್ಸ್ ನಮ್ಮ ಜೊತೆ ಏನು ಒಡನಾಟ ಇತ್ತು ಗೊತ್ತಾ, ಅವ್ರಿಗೆಲ್ರಿಗೂ ಗೊತ್ತಿದೆ. ಅವರ ಏನು ಫ್ರೆಂಡ್ಶಿಪ್ ಇದೆ. ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಂತಾರೆ? ಖಂಡಿತ ಯಾರೇ ಆದರೂ ಮಿಸ್ ಮಾಡ್ಕೊತಾರಮ್ಮ. ನಾವೀಗ ಎಕ್ಸಾಂಪಲ್, ಮಾದೇವ ಇಟ್ಟಾದಾಗ ನನ್ನ ತಂದೆ ಇಲ್ಲ, ನನ್ನ ತಾಯಿ ಇಲ್ಲ ಅಂತ ಎಷ್ಟೊಂದು ಬೇಜಾರಾಗ್ತಿತ್ತು. ನನಗೆ ಅವಾರ್ಡು, ನ್ಯೂಸ್ 18 ಅವಾರ್ಡ್ ಕೊಟ್ಟರು, ಚಿತ್ತಾರ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು. ನಾನು 2 ಅವಾರ್ಡ್ ತೊಗೊಂಡಾಗ ಐ ಡೆಡಿಕೇಟ್ ದಿಸ್ ಮೈ ಫಾದರ್. ಆ ಟೈಮಲ್ಲಿ ಜಸ್ಟ್ ಇಮ್ಯಾಜಿನ್, ನನ್ನ ತಂದೆ ಅವರು ಆ ಸ್ಟೇಜ್ ಮೇಲಿದ್ದು ಅವ್ರಿಗೆ ನಾನು ಅವಾರ್ಡ್ ಕೊಟ್ಟಿದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇತ್ತು. ಅದೇ ಥರ ಅಮ್ಮ, ಒಂದು ಬಾಂಡಿಂಗ್ ಇರುತ್ತೆ ಗೊತ್ತಾ. ಈಗ ತಂದೆ ತಾಯಿ, ನನ್ನ ಅಕ್ಕಂದಿರು, ನನ್ನ ತಾಯಿ ಆ್ಯಂಡ್ ನಮ್ಮ ತಂಗಿ ಆಗಲಿ, ಸೊ ಎಲ್ಲರೂ ಅದೇ ಥರ ಒಂದು ಫ್ಯಾಮಿಲಿ. ದಿಸ್ ಇಸ್ ಅ ಫ್ಯಾಮಿಲಿ ಆ್ಯಕ್ಚುಲಿ ನಮ್ಮ ಸಿನಿಮಾ. ಈಗ ನೀವು ಅಷ್ಟೇ, ನಾವು ಅಷ್ಟೇ. ಈಗ ನಾನು ಸಿನಿಮಾ ಮಾಡಿದಾಗ ನೀವು ಅದನ್ನು ತಲುಪಿಸಿಲ್ಲ ಅಂದರೆ ನನಗೆ ಎಷ್ಟು ಕಷ್ಟ ಆಗುತ್ತೆ. ಎವ್ರಿಬಡಿ ಹ್ಯಾಸ್ ಟು ಸಪೋರ್ಟ್ ಈಚ್ ಆ್ಯಂಡ್ ಎವ್ರಿಬಡಿ.
ಸೊ ಐ ಬಿಲೀವ್ ಇನ್ ಫ್ಯಾಮಿಲಿ, ಐ ಬಿಲೀವ್ ಇನ್ ಸ್ಕ್ರಿಪ್ಟ್, ಐ ಆಲ್ವೇಸ್ ಬಿಲೀವ್ ಇದೊಂದು ಕಾಲಚಕ್ರ ಅಷ್ಟೇ. ಸರ್, ಮೈಸೂರು ಪ್ರೀಮಿಯರ್ ಶೋ ನೋಡಿದಾಗ, ಮೊನ್ನೆ ಎಲ್ಲ ರಿವ್ಯೂಸ್ ನೋಡಿದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರೀಮಿಯರ್ ಶೋಗೆನೆ. ನಿಮಗೆ ಆ ರೆಸ್ಪಾನ್ಸ್ ನೋಡಿ ಹೇಗೆ ಅನ್ನಿಸ್ತು? ನನಗೆ ಫೋನಲ್ಲಿ ಇನ್ಫಾರ್ಮ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ. ಒಂದು ಸಾಕಷ್ಟು ಜನ ಹುಡುಗರು ಕಲಾವಿದರು ನನ್ನ ಜೊತೆ ಆ್ಯಕ್ಟ್ ಮಾಡಿದವರು ಅಷ್ಟು ಜನ ಹೇಳಿದ್ರು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನಮಗೆ ವಿನೋದ್ ಪ್ರಭಾಕರ್ ಕಾಣಿಸಿಲ್ಲ, ಬಲರಾಮನೇ ಕಾಣಿಸಿದ್ದು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ. ಅಗೇನ್ ಯು ಪ್ರೂವ್ಡ್ ಆ್ಯಸ್ ಎನ್ ಆ್ಯಕ್ಟರ್. ನೀವು ಹೊರಗಡೆ ಬಂದಾಗ, ಆಚೆ ಬಂದಾಗ ಬಲರಾಮ ತುಂಬ ಕಾಡ್ತಾನೆ. ಲಾಸ್ಟ್ 20 ಮಿನಿಟ್ಸ್ ಆ ಎಮೋಷ್ನಲಿ ಕನೆಕ್ಟ್ ಮಾಡ್ತಾನೆ ಬಲರಾಮ ಅನ್ನೋದು ಗೊತ್ತಿತ್ತು. ನಾನು ಆ ಒಂದು ಲಾಸ್ಟ್ ಎಪಿಸೋಡ್ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ಕನೆಕ್ಟ್ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಬಂದು ಅದು ಇನ್ನೂ ಒಂದು ಆಲ್ಮೋಸ್ಟ್ 1 ನಿಮಿಷ ಇತ್ತದು ಆ ಕಿಲ್ಲಿಂಗ್ ಎಪಿಸೋಡಲ್ಲ. ಬಟ್ ಸೆನ್ಸರಲ್ಲಿ ನಮಗೆ ಇಲ್ಲ, ಅದು ಸ್ಟ್ಯಾಬಿಂಗ್ ತುಂಬ ಇದೆ, ಒಂಥರ ಅದು ನಮ್ಗೆ ಹಾರ್ಶ್ ಆಗ್ತಿದೆ ಅಂತೇಳಿ ಆಲ್ಮೋಸ್ಟ್ ಒಂದು 30 to 45 ಸೆಕೆಂಡ್ಸ್ ಕಟ್ ಮಾಡಿದ್ದಾಯ್ತು ಅದು. ಇಲ್ಲಾಂದರೆ ಅದು ಇನ್ನೂ ಆ ಕಿಲ್ಲಿಂಗು ಬಲರಾಮ ಇನ್ನೂ ಒದ್ದಾಡಿ, ಯಾಕಂದರೆ ಬಲರಾಮ ಇಸ್ ವೆರಿ ಪವರ್ಫುಲ್. ಅವನ ಮಚ್ಚಲ್ಲಾಗಲಿ ಅಥವಾ ಚಿಕ್ಕ ಚಿಕ್ಕ ಚಾಕುಲಾಗಲಿ ಚಿಕ್ಕ ಹುಡುಗರು ಸಾಯಿಸೋಕ್ಕಾಗಲ್ಲ. ಸೊ ಬಲರಾಮ ವಾಸ್ ಪವರ್ಫುಲ್. ಅವನಿಗೆ ಆ ಚಾಕು ಬಂದಾಗಲೇ ಅವನು ಈಸಿಯಾಗಿ ಹೊಡಿಬೋದಿತ್ತು ಹುಡುಗರನ್ನ. ಬಟ್ ಸ್ಟಿಲ್ ಯೋಚನೆ ಮಾಡಿದಾಗ ಒಂದ್ಸಲ ಹಂಗೆ ಹೋದಾಗ ಅವ್ರ ಮಗು ಕಣ್ಮುಂದೆ ಕಾಣಿಸ್ದಾಗ ಅವ್ನು ಏನು ಮಾಡ್ತಾನೆ ಅಂದರೆ, ಬೇಡ ಸಾಕು, ನನ್ಗೆ ಇಲ್ಲೇ ಮುಗಿಲಿ ಅಂತ ಚಾಕು ಬಿಟ್ಬಿಟ್ಟು he himself dies. ನಮ್ಮ ನಿರ್ಮಾಪಕರು ಅವರು ಯಾವಾಗ ರೆಡಿ ಅಂತಾರೋ ಅವಾಗ ಜೈ. ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ಅವರು, ಇಲ್ಲಾಂದ್ರೆ ನಾನು ಯಾವಾಗಲೂ ಉತ್ತರ ಕರ್ನಾಟಕ ಎಲ್ಲ ರೌಂಡ್ ಹೋಗ್ತಿದ್ವಿ. ನೀವೆಲ್ಲರೂ ಬರ್ತಿದ್ರಲ್ಲ, ಜೊತೆಲಿ ಬರ್ತಿದ್ರಿ. ಖಂಡಿತ ಸರ್. ಈ ಸಿನಿಮಾ ಬಲರಾಮನ ದಿನಗಳು ಅಂದಾಗ ಭಾಳಷ್ಟು ಜನ ಏನು ಅಂದ್ಕೊಂಡಿದ್ರು ಅಂದರೆ, ಇದು ಒಂದು ಅಂಡರ್ ವರ್ಲ್ಡ್ ಸಿನಿಮಾ. ಅಂಡರ್ ವರ್ಲ್ಡ್ ಆದರೆ ಲಾಂಗು, ಮಚ್ಚು, ಕ್ರೂರತೆ, ರಕ್ತಪಾತ ಇದೆಲ್ಲ ಇರುತ್ತೆ ಅಂತ ಇವತ್ತು ಪ್ರೂವ್ ಮಾಡಿದ್ದೀವಿ. ಆ್ಯಂಡ್ ಭಾಳಷ್ಟು ಜನ ಈಗ ಇಲ್ಲೇ ಇದ್ದಾರೆ ಹೆಣ್ಮಕ್ಳು. ನಿಮಗೆಲ್ಲ ತುಂಬ ಹಾರ್ಶ್ ಅನಿಸ್ತಾ, ಬ್ಲಡ್ ಶೆಡ್ ಇತ್ತಾ? ಇಲ್ಲೇ ಇದ್ದಾರೆ ಬೈ ಪ್ರೂಫು. ಸೊ ಖಂಡಿತ ನನಗೆ ಮಾದೇವ ಆದಮೇಲಂತೂ ಭಾಳಷ್ಟು ಜವಾಬ್ದಾರಿಯುತ ಸಿನಿಮಾಗಳು ಮಾಡ್ತಿದ್ದೀನಿ. ಸೊ ಖಂಡಿತ ಅವ್ರಿಗೆಲ್ರಿಗೂ ಇಷ್ಟ ಆಗಬೇಕು, ಹೆಚ್ಚಾಗಿ ಮಹಿಳೆಯರಿಗೂ ಇಷ್ಟ ಆಗಬೇಕು ಅಂತ ಸಿನಿಮಾ ಮಾಡ್ತಿದ್ದೀನಿ. ಸೊ ಅದು ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬರಬೇಕು. ಸಣ್ಣ ಮಗುವಿಂದ ಹಿರಿಯರಿಂದ ಕಿರಿಯರವರೆಗೂ ಬರಬೇಕು ಅನ್ನೋದು ನನ್ನ ಒಂದು ದಟ್ ಈಸ್ ಮೈ ಮೋಟೋ. ಸೊ ಖಂಡಿತ ಆ ಒಂದು ಈ ಸಿನಿಮಾಯಿಂದ ಮತ್ತೆ ತಿರ್ಗಾ ಕಂಟಿನ್ಯೂ ಆಗುತ್ತೆ ಅನ್ನೋ ನಂಬಿಕೆ ನನಗೆ.